SIT ಗುಂಡಿ ತೋಡ್ಲಿಕ್ಕೆ ಸಿದ್ಧವಾಗಿದೆ ಅಂತಂದ್ರೆ ಇವ್ರು ಎಲ್ಲಿಗೆ ಹೋದ್ರು ಅಂತ ಟ್ರಾವೆಲ್ ಪ್ಲಾನ್ ಅನ್ನು ನೋಡ್ಲಿಕ್ಕೆ SIT ಹತ್ರ ಸಾಧ್ಯ ಆಗೋದಿಲ್ವಾ? ಮಾಡ್ಲಿ SIT. ಇವ್ರು ಈ ಪ್ರಕರಣ ಯಾವಾಗಾಯ್ತೋ ಎಲ್ಲ ಲೆಫ್ಟಿಸ್ಟ್ಗಳು ಬೀದಿಗೆ ಬಂದ್ರು, ಇಸ್ಲಾಮಿಸ್ಟ್ಗಳು ಬೀದಿಗೆ ಬಂದ್ರು, ಇವ್ಯಾಂಜಲಿಸ್ಟ್ಗಳು ಬೀದಿಗೆ ಬಂದು ಇವತ್ತಿನ ಫೈಟ್ ಪೂರ್ತಿ ಅವ್ರು ಮಾಡ್ಲಿಕ್ಕೆ ನಿಂತಿದ್ದಾರೆ. ಮಿತ್ರ, ಒಂದು ಹಂತದಲ್ಲಂತೂ ಇವ್ರು ಎಷ್ಟು ಕೈ ಚೆಲ್ಲಿ ಬಿಟ್ರು ಅಂತಂದ್ರೆ ಸ್ವತಃ SDPI ಬೀದಿಗೆ ಬಂದು ಮುಸಲ್ಮಾನರೇ ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಅದು ಪ್ರತ್ಯಕ್ಷ ತೋರಿಸಿಕೊಳ್ಳುವ ಮಟ್ಟಿಗೆ ಆಗಲೂ ನಮಗೆ ಅರ್ಥ ಆಗಲಿಲ್ಲ. ನನಗೊಬ್ಬ ಮಿತ್ರ ಮೆಸೇಜ್ ಹಾಕಿದ, SDPI ಅವರು ಹೋರಾಟಕ್ಕೆ ಬಂದ್ರು, ಇನ್ನು ನಾವು ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ಏನ್ ಅರ್ಥ? ನಾನು ಅನ್ಕೊಂಡೆ ನಮ್ಮ ಪರವಾಗಿ ಮಾತನಾಡ್ತಿದ್ದಾನಂತ. ಇಲ್ಲ, ಅವ್ರ ಪರವಾಗಿ ಮಾತನಾಡ್ತಿದ್ದಾನೆ. SDPI ಅವರು ಬಂದಾಯ್ತು ಅಂತ. ನಾನಂದೆ, ಇನ್ಮೇಲೆ ನೀನ್ ಮೆಸೇಜ್ ಮಾಡಿದ್ರೆ ಕಪಾಳಕ್ಕೆ ಹೊಡಿತೀನಿ, ನಿನ್ನನ್ನು ನನ್ನ ಗ್ರೂಪಿನಿಂದ ಅನ್ಫ್ರೆಂಡ್ ಮಾಡ್ತೀನಿ ಅಂತ. ಅವತ್ತು ಅನ್ಫ್ರೆಂಡ್ ಮಾಡಿ ಬ್ಲಾಕ್ ಮಾಡಿದವರನ್ನ ಇನ್ನೂ ಅನ್ಬ್ಲಾಕ್ ಮಾಡಲಿಲ್ಲ, ಮಾಡೋದೂ ಇಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ಕೈಗೆ ರಾಖಿ ಕಟ್ಟಿಕೊಂಡು ಈ ಷಡ್ಯಂತ್ರವನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗದ ನಿನ್ನನ್ನ ನಾನು ಫ್ರೆಂಡ್ ಆಗಿ ಇಟ್ಕೊಳ್ಳೋಕ್ಕಿಂತ ಒಬ್ಬ ಪ್ರಾಮಾಣಿಕ ಸಾಮಾನ್ಯ ವ್ಯಕ್ತಿ ನನ್ನ ಜೊತೆ ಇರೋದು ಬಹಳ ಒಳ್ಳೇದು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಮಿತ್ರರೇ, ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಇದು. ನಮ್ಮ ಪ್ರಹಾರ ಆಗಬೇಕಾಗಿರೋದು ಅಲ್ಲಿ. ಇವತ್ತು ಇದರಿಂದ ಇರುವಂತ ಅಷ್ಟೂ ಷಡ್ಯಂತ್ರವನ್ನ ಹೊರಗೆ ಎಳಿದೇ ಹೋದ್ರೆ ಇದು ಬಹಳ ಗಂಭೀರವಾದ ಸ್ಥಿತಿಯನ್ನ ತಲುಪುತ್ತೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಬಹಳ ಜನ ನಂಗೆ ಪದೇ ಪದೇ ಪ್ರಶ್ನೆ ಕೇಳ್ತಾರೆ, ಧರ್ಮಸ್ಥಳವೇ ಯಾಕೆ ಇವರ ಕೇಂದ್ರ, ಯಾಕೆ ಇವರ ಅಟ್ಯಾಕಿಗೆ ಗುರಿ ಆಗುತ್ತೆ ಅಂತಂದ್ರೆ, ನಾನು ಒಂದ್ಸಲ ಒಬ್ಬ MP ಅವರ ಜೊತೆ ಮಂಗಳೂರಿನಲ್ಲಿ ಮಾತನಾಡ್ತಾ ಕೂತಾಗ ಅವ್ರನ್ನ ಕೇಳಿದೆ, ದಕ್ಷಿಣ ಕನ್ನಡದಲ್ಲಿ ಇಷ್ಟೆಲ್ಲ ನೀವು ಮಾಡ್ತೀರಾ, ಎಷ್ಟು ಕೆಲಸ ಮಾಡ್ತೀರಾ, ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುತ್ತೆ, ಬ್ರಹ್ಮಕಲಶ ಆಗುತ್ತೆ, ಹೊಸ ಹೊಸ ದೇವಸ್ಥಾನಗಳ ನಿರ್ಮಾಣ ಆಗುತ್ತೆ, ಭೂತದ ಕೋಲ ಆಗುತ್ತೆ, ದೈವದ ಕೆಲಸ ಆಗುತ್ತೆ, ಇಷ್ಟೆಲ್ಲ ಕೆಲಸ ನಡೆಯುತ್ತಲ್ಲ, ಎಷ್ಟು ಖರ್ಚು ಮಾಡಬಹುದು ಪ್ರತಿ ವರ್ಷ ಅಂತ. ಅವ್ರು ಹೇಳಿದ್ರು, 10 ವರ್ಷಗಳ ಹಿಂದೆ 500 ಕೋಟಿ ರೂಪಾಯಿ ಮಿನಿಮಮ್ ವಾರ್ಷಿಕ ವಹಿವಾಟು ದೇವರ ಕೆಲಸಗಳಲ್ಲೇ ನಡೆಯುತ್ತೆ. ಇಲ್ಲಿ ಸಂಸ್ಕೃತಿ ಬಲವಾಗಿ ಬೇರು ಬಿಟ್ಟಿದೆ ಅಂತ. ಇವತ್ತು 500 ಕೋಟಿ ಅಲ್ಲ, ಮಿನಿಮಮ್ 750 ಕೋಟಿಯಿಂದ 1,000 ಕೋಟಿ ರೂಪಾಯಿವರೆಗೂ ಇದಿರಬಹುದು ಅಂತ ನನಗನ್ಸುತ್ತೆ. ಇವರೆಲ್ಲರಿಗೂ ಕೂಡ ಈ ಸಂಸ್ಕೃತಿಯ ಬೇರು ಏನು ಆಳಕ್ಕಿಳಿದಿದೆಯಲ್ಲ, ಇದನ್ನ ಹಾಳು ಮಾಡಬೇಕು ಎನ್ನುವಂತ ಪ್ರಯತ್ನ ಇದೆ. ಮತ್ತು ಅದರ ಕೇಂದ್ರ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳ ಅಂತ. ಮಿತ್ರರೆ, ಧರ್ಮಸ್ಥಳದ ವೈಶಿಷ್ಟ್ಯ ಏನು ಅಂತಂದ್ರೆ, ಧರ್ಮಸ್ಥಳ ಬರೀ ತಾನು ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿಲ್ಲ, ಇಡೀ ರಾಜ್ಯವನ್ನ ಬಲವಾಗಿ ಹಿಡ್ಕೊಂಡಿದೆ. ನಾನು ಪದೇ ಪದೇ ಎಲ್ಲ ಕಡೆಗಳಲ್ಲಿ ಹೇಳ್ತಿದ್ದೀನಿ, ಇಲ್ಲಿ ತುಂಬಾ ಜನ ತಾಯಂದ್ರು ಬಂದು ಕೂತಿದ್ದೀರಿ. ನಂಗೆ ಗೊತ್ತಿದೆ ಆ ತಾಯಂದ್ರೆಲ್ಲ ಯಾರು ಅಂತಂದ್ರೆ ಬಹುತೇಕರು ಎಲ್ಲ ಕಡೆಗಳು ಬಂದು ಕಣ್ಣೀರು ಹಾಕೊಂಡು ಹೋಗ್ತಿರೋರು ಯಾರು ಗೊತ್ತಾ? ಧರ್ಮಸ್ಥಳದವರು ಸಂಘಟಿಸಿರುವಂತ 6.5 ಲಕ್ಷ ಸ್ವಸಹಾಯ ಗುಂಪುಗಳ ತಾಯಂದ್ರು ಇವತ್ತು ಬೀದಿಗೆ ಬರ್ತಿದ್ದಾರೆ. ಯಾರ ಕಾರಣಕ್ಕೋಸ್ಕರ ಅನ್ನ ಉಣ್ತಾ ಇದ್ದೀವೋ ಆ ಧನಿಗಳ ಕುರಿತಂತೆ ಏನೆಲ್ಲ ಮಾತನಾಡ್ತಿದ್ದಾರೆ ಅಂತ ಅವರಿಗೆ ಭಾವ ತುಂಬಿ ಬಂದಿದೆ. ಯಾರ್ಯಾರಿಗೆ ಗೊತ್ತಿಲ್ವೋ ಅವರಿಗೋಸ್ಕರ ಹೇಳ್ತೀರಿ. 6.5 ಲಕ್ಷ ಸ್ವಸಹಾಯ ಸಂಘಗಳು, ಅದರ ಮೂಲಕ 55 ಲಕ್ಷ ಜನರಿಗೆ ನೇರವಾಗಿ ತಲುಪಿರುವಂತ ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ರಾಜ್ಯದಲ್ಲಿ ಅದು ಧರ್ಮಸ್ಥಳದ ಸಂಘಟನೆಯೇ. 55 ಲಕ್ಷ ಜನರಿಗೆ. ಮಿತ್ರ, ಇದೊಂದು ಪ್ಯಾರಲಲ್ ಗವರ್ನಮೆಂಟ್. ಈ 55 ಲಕ್ಷ ಜನರಿಗೆ ಸಾಲ ಕೊಟ್ಟಿದ್ದಾರಲ್ಲ, ಕೆಲವರಿಗಾದ್ರೂ ಅರ್ಥ ಆಗ್ಬೋದು ಅನ್ಕೊಳ್ತೀನಿ. 10,000 ಕೋಟಿ ಸಾಲ ಅಲ್ಲ ಡಿಸ್ಬರ್ಸ್ ಮಾಡಿರೋದು, 25,000 ಕೋಟಿ ಅಲ್ಲ, 50,000 ಕೋಟಿ ಅಲ್ಲ, 1 ಲಕ್ಷ ಕೋಟಿ ಅಲ್ಲ, 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಈ ರಾಜ್ಯದ 55 ಲಕ್ಷ ಪರಿವಾರಗಳಿಗೆ ಡಿಸ್ಬರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಲ್ಲ, ಅದು ಧರ್ಮಸ್ಥಳದ ಸಾಧನೆ. ಅಯೋಗ್ಯನೊಬ್ಬ ಬಂದು ಹೇಳ್ತಾನೆ, ಲೇವಾದೇವಿ ವ್ಯವಹಾರ ಮಾಡ್ತಾರೆ ಅಂತ ಹೇಳ್ತಾನಲ್ಲ. ಯಾರೋ ಒಬ್ಬ ಬಂದು ದಾರಿ ತಪ್ಪಿಸಿ ಏನ್ ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ಧರ್ಮಸ್ಥಳ ಏನು ಸ್ವಂತ ದುಡ್ಡು ಕೊಡೋದಿಲ್ಲ ರೀ, ನಾವು ಹುಂಡಿಗೆ ಹಾಕಿದ ದುಡ್ಡನ್ನು ಕೊಡ್ತಾರೆ, ನಾವು ಹುಂಡಿಗೆ ಹಾಕಿದ್ದಲ್ಲ ರೀ ಕೊಡೋದು. ಅವರು ಸಾಲ ಸ್ವಂತದ್ದು ಕೊಡೋದಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ ಧರ್ಮಸ್ಥಳದವರು? ವೀರೇಂದ್ರ ಹೆಗಡೆ ಅವರ ಕಲ್ಪನೆ ನೋಡಿ. ಅವ್ರು ಹೇಳಿದ್ರು, ಈ ಹಳ್ಳಿಯಲ್ಲಿರುವ ಬಡವರಿಗೆ ನಮ್ಮ ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ, ಯಾಕೆಂದ್ರೆ ಅವರಿಗೆ ಶ್ಯೂರಿಟಿ ಕೊಡ್ಲಿಕ್ಕೆ ಯಾರು ಇರೋದಿಲ್ಲ. ಆ ಬಡವರ ಪರವಾಗಿ ಶ್ಯೂರಿಟಿ ಮಂಜುನಾಥ ಇರ್ತಾನೆ, ನಾನು ಇರ್ತೀನಿ, ನೀವು ಅವ್ರಿಗೆ ಸಾಲ ಕೊಡಿ, ತೀರಿಸುವ ಜವಾಬ್ದಾರಿ ನನ್ನದ್ದು ಅಂತ ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ ಆ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸಿರೋದು.
ಹಠ ಹಿಡಿದ ಎಲ್ಲರಿಗೂ ನಾನು ಹೇಗೆ ಧನ್ಯವಾದ ಹೇಳಲಿ? ಅಫ್ಕೋರ್ಸ್ ನಾನು ಅದಕ್ಕೆ ಸೇರಿದವನಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ನಾನೇನು ಧರ್ಮಸ್ಥಳದವನಲ್ಲ, ನಾನೇನು ಜೈನರ ಕಮ್ಯುನಿಟಿಗೆ ಸೇರಿದವನಲ್ಲ. ಆದರೆ ಧರ್ಮಸ್ಥಳ ನನ್ನ ಹಿಂದೂ ಕಮ್ಯುನಿಟಿಗೆ ಸೇರಿದ್ದು. ಧರ್ಮಸ್ಥಳದ ಜೈನರು ನನ್ನ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ. ಧರ್ಮಸ್ಥಳ ನನ್ನ ಪಾಲಿನ ಶ್ರೀ ಕ್ಷೇತ್ರ. ಧರ್ಮಸ್ಥಳವನ್ನ ನನ್ನ ಇಡೀ ಪರಿವಾರ ನಂಬುತ್ತೆ. ಧರ್ಮಸ್ಥಳದಲ್ಲಿರುವಂತ ಖಾವಂದರನ್ನ, ವೀರೇಂದ್ರ ಹೆಗ್ಗಡೆಯವರನ್ನ ನನ್ನ ಮನೆಗಳಲ್ಲಿ, ನನ್ನ ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಮನೆಗಳಲ್ಲಿ ದೇವರು ಅಂತ ದೇವರ ಕೋಣೆಯಲ್ಲಿಟ್ಟಿದ್ದಾರೆ. ನೀವು ಇದರ ಆಘಾತಕ್ಕೆ ಬಂದರೆ ನಾವು ಸಹಿಸಲಾರೆವು ಅಂತ ಹೇಳಬೇಕಾದಂತ ಒಂದು ಅಗತ್ಯ ಇವತ್ತಿದೆ ಅಂತ. ಮಿತ್ರರೇ, ಇದು ಕೊನೆಯಾಗಬೇಕು ಅಂತಂದ್ರೆ ನಾವು ಬಲವಾಗಿ ನಿಲ್ಲಬೇಕು. ಒಂದಷ್ಟು ನಿರ್ಣಯಗಳನ್ನು ಅವ್ರು ಕೊಡ್ತಾರೆ, ನಂದೊಂದಷ್ಟು ನಿರ್ಣಯಗಳಿವೆ. ನಾನೊಂದಷ್ಟು ನಿಮ್ಮನ್ನು ಕೇಳ್ಕೊಳ್ಬೇಕು. ನೀವು ಇವತ್ತು ಮಾಡ್ತೀರಾ ಅಂತ ನನಗೆ ಹೇಳಬೇಕು ಅಷ್ಟೇ. ಚೌತಿ ಹತ್ತಿರಕ್ಕೆ ಬಂತು. ನನ್ನ ಮಿತ್ರರು ಒಂದು ಐಡಿಯಾ ಕೊಟ್ಟಿದ್ದಾರೆ, ನನಗೆ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪನಿಗೋಸ್ಕರ ಒಂದು ಹುಂಡಿ ಇಡಿ. ಈ ಸಲ ಗಣೇಶನಿಗೆ ಬೇರೆ ಹುಂಡಿ ಇರಲಿ, ಅಣ್ಣಪ್ಪನಿಗೊಂದು ಹುಂಡಿ. ನಂದು ರಿಕ್ವೆಸ್ಟ್ ಇದು, ನಂಗೆ ಗೊತ್ತಿಲ್ಲ, ನೀವು ಮಾಡ್ಬೋದು ಬಿಡ್ಬೋದು. ಯಾರಿಗೋಸ್ಕರ ಗೊತ್ತಾ ಹುಂಡಿ? ಅಯ್ಯೋ, ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಈಗ ಸರಿ ಮಾಡೋದು ಇದನ್ನ ಅಂತ ಊರೂರಲ್ಲಿ ಅನ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಹೇಳಿ ಈ ಹುಂಡಿಗೆ ಹಣ ಹಾಕಿ ಇದನ್ನ ಅಣ್ಣಪ್ಪನಿಗೆ ಮುಟ್ಟಿಸ್ತೀವಿ. ಅಣ್ಣಪ್ಪ, ನಮ್ಮ ಜನ ಒಳ್ಳೆಯವರು, ಹಿಂಗಾಗಿ ತಪ್ಪು ತಿಳ್ಕೊಂಡಿದ್ದಾರೆ, ಕೋಪಿಸ್ಕೊಳ್ಬೇಡ ಅಂತ ಒಂದು ಹುಂಡಿ ಇಟ್ಟು ಆ ಹುಂಡಿಯಲ್ಲಿ ಹಣ ಕಲೆಕ್ಟ್ ಮಾಡಿ. ಎಲ್ರಿಗೂ ಹೇಳಿ, ಈ ಹುಂಡಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಲವಲೇಶದಷ್ಟಾದರೂ ಧರ್ಮಸ್ಥಳದ ಕುರಿತಂತೆ ಅಪಚಿಂತನೆ ಬಂದಿದ್ರೆ, ವೀರೇಂದ್ರ ಹೆಗಡೆಯವರ ಕುರಿತಂತೆ ಕೆಟ್ಟ ಆಲೋಚನೆ ನಿಮ್ಮೊಳಗೆ ಬಂದಿದ್ರೆ, ಆ ಹುಂಡಿ ಅಂತಂದು ಹಣ ಹಾಕಿ ಅಂತ ಎಲ್ಲೆಲ್ಲಿ ಚೌತಿಯಲ್ಲಿ ಇಟ್ಟಿರ್ತೀರೋ ಒಂದು ಸಣ್ಣ ಹುಂಡಿ ಇಡಿ. ಯಾವ ಹಣ ಕಲೆಕ್ಟ್ ಆಗುತ್ತೋ ಆ ಹಣವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮುಂದೆ ಇಟ್ಟು, ನಮ್ಮ ಜನ ಬಹಳ ಒಳ್ಳೆಯವರಪ್ಪ, ಧರ್ಮಸ್ಥಳದ ಕ್ಷೇತ್ರಕ್ಕೋಸ್ಕರ ಜೊತೆ ನಿಂತಿದ್ದಾರೆ ಅಂತ ಹೇಳುವ ಪ್ರಯತ್ನ ಮಾಡೋಣವಾ? ಇದನ್ನ ಮಾಡೋಣವಾ? ನಾನು ನಮ್ಮ ಗಣೇಶನಿಂದಲೇ ಶುರು ಮಾಡ್ತೀನಿ. ನಮ್ಮ ಗಣೇಶನ ಮುಂದೆ ಹುಂಡಿ ಇಡ್ತೀವಿ. ಅಫ್ಕೋರ್ಸ್ ನಾನಾಗ್ಲಿ, ನಮ್ಮ ಯಾವ ಕಾರ್ಯಕರ್ತರಾಗ್ಲಿ ಒಂದೇ ಒಂದು ದಿನವೂ ಕೂಡ ಅಪನಂಬಿಕೆಯಿಂದ ಇದ್ದವರಲ್ಲ. ಸ್ಟಿಲ್ ಯಾವತ್ತಾದ್ರೂ ಒಂದು ಸಣ್ಣದ್ದು ನುಸುಳಿರಬಹುದು ಎನ್ನುವಂತ ಅನುಮಾನ ಇದೆಯಲ್ಲ, ಅದನ್ನು ಪ್ರಾಯಶ್ಚಿತ್ತದ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಂದು ಇನ್ನೊಂದು ಅಪೇಕ್ಷೆ ಇದೆ. ನಂಗೆ ಗೊತ್ತಿಲ್ಲ, ವಸಂತರು, ಮಹೇಶು, ನಮ್ಮ ಪುನೀತು, ಎಲ್ಲರೂ, ಕೀರ್ತಿ, ಎಲ್ಲರೂ ನಡೆಸ್ಕೊಡ್ಬೇಕು ಅಂತ. ನಾವೆಲ್ಲರೂ ಒಂದು ಪಾದಯಾತ್ರೆ ಮಾಡ್ಬೇಕ್ರಿ. ಒಂದು ಪಾದಯಾತ್ರೆ ಮಾಡೋಣ. ಇವತ್ತು ಬೆಂಗಳೂರಿನಲ್ಲಿ ಸೇರಿದ್ವಲ್ಲ, ಬೆಂಗಳೂರಿನಿಂದ ಹೊರಡಬೇಕು. ದಾರಿಯುದ್ದಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು. ಒಂದು ಮಹಾಯಾತ್ರೆ ಆಗಬೇಕು. ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ 50-60 ಜನರಿದ್ರೆ ದೊಡ್ಡ ಮೆರವಣಿಗೆ ಅನ್ನೋರು, ಇನ್ನು ಧರ್ಮಸ್ಥಳದ ಮಂಜುನಾಥನಿಗಾಗಿ ಹೊರಡುವ ಮೆರವಣಿಗೆ ನೋಡಿ ಹೆಂಗಾಗಬೇಕು ಮಿತ್ರ. ಕೇಸರಿಯ ಮಹಾಸಾಗರ ಕಾಣುವಂತಾಗಬೇಕು. ಹತ್ರ ಹೋಗ್ತಿದ್ದಂತೆ ಕೊನೆಗೆ ವೀರೇಂದ್ರ ಹೆಗ್ಡೆ ಅವರು ಕೇಳಬೇಕು, ಇಷ್ಟೆಲ್ಲ ಜನ ಬರಬೇಡ್ರಪ್ಪ, ನಂಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಮೇಂಟೈನ್ ಮಾಡೋದು ಅಂತ ಹೇಳುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ನನಗನ್ಸುತ್ತೆ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನಾವೆಲ್ಲರೂ ಸೇರೋಣ. ಮೂರನೇದೊಂದು ಕೆಲಸ ಇದೆ. ಅವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ. ಎಲ್ಲರೂ ಬಹಳ ಸಮರ್ಥರಿದ್ದಾರೆ. ಡಿಸೈಡ್ ಮಾಡಿ ಒಂದ್ಸಲ ಒಂದು ದೊಡ್ಡ ಮೋರ್ಚಾ ಮಾಡೋಣ ಮತ್ತು ಸ್ವಾಮೀಜಿನೂ ಕರ್ಕೊಂಡು ಹೋಗೋಣ. ದಾರಿಯುದ್ದಕ್ಕೂ ನಮ್ಗೆ ಯೋಗದ ಚಿಂತನೆಯನ್ನ ಹೇಳ್ತಾ ಸ್ವಾಮೀಜಿಯವ್ರನ್ನು ಕರ್ಕೊಂಡು ಹೋಗೋಣ.